ಎಲ್ಲರೂ ಕೂಡ ನಮಸ್ಕಾರ. ಮೊದಲಿಗೆ ಪೂರಮೆ ಶೀರ್ಷಿಕೆನೇ ಬಹಳ ಅತ್ಯದ್ಭುತವಾಗಿದೆ ಅಂತ ನೆನ್ಬೋದು. ತುಂಬ ವಿಶೇಷವಾಗಿದೆ. ಆ್ಯಕ್ಚುಲಿ ಅಥರ್ವ ಅವರು ಈ ಸಾಂಗ್ ಲಾಂಚ್ ಆಗೋಕ್ಕೆ ಮುಂಚೆ ಒಂದು ಸಲ ಬಂದು ಭೇಟಿಯಾಗಿ ಸಾಂಗ್ನ ತೋರಿಸಿದ್ರು. ಬಹಳ ಖುಷಿ ಅನ್ನಿಸ್ತು. ಯಾಕಂತಂದರೆ ಯೂಶ್ವಲ್ ಆಗಿ ಈ ಆಲ್ಬಮ್ ಸಾಂಗ್ ಟ್ರೆಂಡ್ ಅನ್ನೋಂಥದ್ದು ಮೊದಲು ಯೂಶ್ವಲ್ ಆಗಿ ಹಿಂದಿ ಸಿನಿಮಾಗಳಲ್ಲಿ ಅಥವಾ ಹಿಂದಿ ಭಾಷೆನಲ್ಲಿ ಜಾಸ್ತಿ ಬರ್ತಾಯಿತ್ತು. ಫಸ್ಟ್ ಇಂಗ್ಲೀಷು ಮತ್ತು ಹಿಂದಿ, ಈಗ ರೀಜನಲ್ ಲ್ಯಾಂಗ್ವೇಜಸಲ್ಲೂ ಕೂಡ ಈ ಥರದ ಒಂದು ಆಲ್ಬಮ್ ಸಾಂಗ್ ಥರ ಒಂದು ಇಂಡಿವಿಜುವಲ್ ಸಾಂಗ್ಗಳನ್ನ ಬಿಟ್ಕೊಂಬರೋ ಅಂಥದ್ದು, ಅದರಲ್ಲಿ ಅಭಿನಯಿಸೋ ಅಂಥದ್ದು, ಅದನ್ನು ಒಂದು ಟೀಮ್ ಒಂದು ಸಿನಿಮಾಗೆ ಎಷ್ಟು ಶ್ರಮ ಹಾಕಿ ಒಂದು ಸಿನಿಮಾ ಹಾಡನ್ನ ಹೆಂಗೆ ಕೊರಿಯೋಗ್ರಾಫ್ ಮಾಡ್ತಾರೆ ಅದೇ ಥರ ಒಂದು ಹಾಡಲ್ಲಿ ಒಂದು ಕತೆ ಹೇಳೋ ಅಂಥದ್ದು ಇತ್ತೀಚೆಗೆ ತುಂಬ ಟ್ರೆಂಡ್ ಆಗ್ತಾ ಇದೆ. ಆ್ಯಂಡ್ ಈ ಒಂದು ಹಾಡನ್ನ ನೋಡಿದಾಗ ಅನ್ಸಿದ್ದು ನನಗೇನೆಂದರೆ ಅಷ್ಟು ಎಫರ್ಟ್ ಇದೆ, ಯಾವ ಒಂದು ಸಿನಿಮಾ ಹಾಡಿಗೂ ಕಮ್ಮಿ ಇಲ್ಲ ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾದಂಥ ಒಂದು ಕೆಲಸ ಕಾಣಿಸುತ್ತೆ. ಫಸ್ಟ್ಗೆ ಏಜೆ ಆ ಕಾನ್ಸೆಪ್ಟ್ ಇರ್ಬೋದು ಮತ್ತು ನಿಮ್ಮ ಒಂದು ಕ್ಯಾಮ್ರಾ ವರ್ಕ್ ಇರ್ಬೋದು, ತುಂಬ ಅದ್ಭುತವಾಗಿದೆ. ಆ್ಯಕ್ಚುಲಿ ನಾನು ನಿಮ್ಮ ಅಭಿಮಾನಿ. ಎಷ್ಟೋ ಜನ ಕ್ಯಾಮ್ರಾಮನ್ಸ್ಗಳೆಲ್ಲ ನಾನು ವರ್ಕ್ ಮಾಡಿದ್ದೀನಿ ಮತ್ತು ಅವ್ರದ್ದು ವರ್ಕೆಲ್ಲನೂ ನಾನು ಆಸ್ವಾದಿಸಿದ್ದೀನಿ. ಅದರಲ್ಲಿ ನನಗೆ ಏಜೆ ಅಷ್ಟು ಕ್ಯಾಮ್ರಾಮನ್ಗಳಲ್ಲಿ ನನಗೆ ಏಜೆ ಯಾವಾಗಲೂ ಕೂಡ ತುಂಬ ಹತ್ರ ಆಗ್ತಾರೆ. ಯಾಕಂತಂದರೆ ಅಷ್ಟು ಅದ್ಭುತವಾಗಿ ಸೆರೆ ಹಿಡಿತಾರೆ. ಏನೇ ಒಂದು ಚಿಕ್ಕ ಶಾಟ್ ಆದ್ರೂ ಅದರಲ್ಲೊಂದು ಪರ್ಫೆಕ್ಷನ್ ಇರುತ್ತೆ. ಆಲ್ ದ ವೆರಿ ಬೆಸ್ಟ್ ಏಜೆ. ಮುಂದಿನ ನಿಮ್ಮ ಎಲ್ಲ ಕನಸುಗಳಿಗೂ ಶುಭವಾಗಲಿ, ಅಭಿನಂದನೆ. ಆ್ಯಂಡ್ ಅಥರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತೀರಾ ಮುದ್ದಾಗಿ. ಆದಷ್ಟು ಬೇಗ ಕನ್ನಡ ಚಿತ್ರರಂಗಕ್ಕೆ ನಾಯಕ ನಟನಾಗಿ ಬರೋಂಗಾಗಲಿ, ಈ ಬೆಳ್ಳಿ ತೆರೆನಲ್ಲೇ ನಾವು ನಿಮ್ಮ ಸಿನಿಮಾ ನೋಡೋಂಗಾಗಲಿ ನನ್ನ ಕಡೆಯಿಂದ ನಿಮಗೆ ಶುಭ ಹಾರೈಕೆಗಳು. ಆ್ಯಂಡ್ ಸಾಂಗು ಅಷ್ಟೇ ತುಂಬ ಹಿತವಾಗಿದೆ, ಮುದ್ದಾಗಿದೆ. ಹೋಗಿ ಯಾವುದೇ ರಾಜ್ಯಕ್ಕೆ ಹೋಗಿ ಒಂದು ತುಂಬ ಶತಮಾನಗಳಿಂದ ಮನುಷ್ಯನ ಜೊತೆ ಯಾವುದೇ ಒಂದು ಬುಡಕಟ್ಟು ಜನಾಂಗಕ್ಕೆ ಹೋದ್ರೂ ಅವ್ರದ್ದು ಒಂದು ಹಾಡಿರುತ್ತೆ. ಅಂದರೆ ಮಾತಿನ ಜೊತೆಗೆ ಹಾಡು ಅನ್ನೋದು ಒಂದು ಸಂಸ್ಕೃತಿನ ಬಿಂಬಿಸ್ತಾ ಬರ್ತಾ ಇರುತ್ತೆ. ಹಾಡು ಎಷ್ಟೋ ಸಲ ನಮ್ಮ ಆತ್ಮೀಯ ಸ್ನೇಹಿತನ ಥರ ನಮಗೆ ನಾವು ದುಃಖದಲ್ಲಿದ್ದಾಗ ಖುಷಿ ಕೊಡುತ್ತೆ, ನಮಗೆ ಸ್ಫೂರ್ತಿ ಕೊಡುತ್ತೆ. ಸೊ ಹಾಡು ಅನ್ನೋದು ಯಾವಾಗಲೂ ಕೂಡ ತುಂಬ ನಮ್ಮ ಜೊತೆಗೆ ಒಬ್ಬ ಸ್ನೇಹಿತನ ಥರ. ಸೊ ಹಾಡ್ಗೆ ಆ ಶಕ್ತಿ ಇದೆ. ಅಂದರೆ ನಮಗೆ ಖುಷಿ ಕೊಡಿಸೋ ಅಂಥ ಶಕ್ತಿ, ನಮ್ಮ ನೋವನ್ನು ಕಳೆಯೋ ಅಂಥ ಶಕ್ತಿ. ಸೊ ಆ ಥರ ಈ ಹಾಡನ್ನ ನೋಡಿದಾಗ ಬಹಳ ಮುದ ಅನಿಸುತ್ತೆ, ಮತ್ತೆ ನೋಡೋಣ ಅನಿಸುತ್ತೆ, ಕೇಳಿಸ್ಕೊಳ್ಳೋಕ್ಕೂ ಬಹಳ ಹಿತವಾಗಿದೆ. ಸೊ ಈ ಹಾಡು ಪೂರಮೆ ವಿಶ್ವದಲ್ಲಿರೋ ಎಲ್ಲ ಕನ್ನಡಿಗರನ್ನು ಆವರಿಸಲಿ ಮತ್ತು ಅದ್ಭುತವಾದಂಥ ಯಶಸ್ಸು ಗಳಿಸಲಿ ಅಂತ ನನ್ನ ಕಡೆಯಿಂದ ನಾನು ಹಾರೈಸ್ತೀನಿ. ಆ್ಯಂಡ್ ಈ ಸಾಂಗ್ ಬಗ್ಗೆ ಮಾತಾಡಬೇಕು ಇನ್ನೊಬ್ಬರ ಬಗ್ಗೆ ಅಂತಂದರೆ ಅದು ನಾಗಾರ್ಜುನ ಶರ್ಮಾ. ಯಾಕಂತಂದರೆ ಅದ್ಭುತವಾದಂಥ ಬರಹಗಾರ. ಯೂಶ್ವಲ್ ಆಗಿ ಏನಂದ್ರೆ ನನಗೆ ಅಪ್ಪು ಸರ್ ಹೇಳೋರು, ಯಾವಾಗಲೂ ನಾವು ಸಾಹಿತ್ಯನ ಸಂಭ್ರಮಿಸ್ಬೇಕು, ಸಾಹಿತಿಗಳನ್ನ ಸಂಭ್ರಮಿಸ್ಬೇಕು ಅಂತ. ಯಾಕಂತಂದರೆ ನಮ್ಮ ಕನ್ನಡಕ್ಕೆ ಭಾಳಷ್ಟು ಚಲನಚಿತ್ರಕ್ಕೆ ಭಾಳಷ್ಟು ಜನ ಕನ್ನಡಿಗರು ಅಂದರೆ ಬರಹಗಾರರು, ಎಸ್ಪೆಷಲಿ ಸಾಹಿತಿಗಳು ಅವ್ರದ್ದೇ ಆದಂಥ ಕೊಡುಗೆ ಕೊಟ್ಕೊಬಂದಿದ್ದಾರೆ. RN ಜಯಗೋಪಾಲ್ ಸರ್ ಇರ್ಬೋದು, ಆ್ಯಂಡ್ ಚಿ ಉದಯಶಂಕರ್ ಸರ್ ಇರ್ಬೋದು, ನಾಗೇಂದ್ರ ಪ್ರಸಾದ್ ಸರ್, ಕವಿರಾಜ್ ಸರ್, ಜಯಂತ್ ಕಾಂಕಿಣಿ ಸರ್, ಕಲ್ಯಾಣ್ ಸರ್. ಅಂದರೆ ಅದಾದ ನಂತರ ತಗೊಳ್ಳೋದಾದರೆ ಇವತ್ತಿನ ಜನ್ರೇಷನಲ್ಲಿ ಖಂಡಿತ ನಮ್ಮ ನಾಗಾರ್ಜುನ ಶರ್ಮಾ ಅವರು. ಯಾಕಂದರೆ ಅಷ್ಟು ಅದ್ಭುತವಾಗಿರುತ್ತೆ ಕನ್ನಡ ಸಾಹಿತ್ಯ. ಅದರಲ್ಲೊಂದು ಆ ಪೊಯೆಟ್ರಿನ ಕ್ಯಾರಿ ಮಾಡೋದಿದೆಯಲ್ಲ, ಅಂದರೆ ಒಂದು ಕನ್ನಡದ ತೇರನ್ನು ಎಲ್ಲರೂ ಬರಹಗಾರರು ನಾವು ಅಷ್ಟಷ್ಟು ದೂರ ಎಳೆಯೋ ಥರ ಅದು ಭಾಳ ಖುಷಿ ಅನಿಸುತ್ತೆ. ಭಾಳ ಅರ್ಥಪೂರ್ಣವಾದಂಥ ಸಾಹಿತ್ಯ. ಸೊ ಥ್ಯಾಂಕ್ ಯು ನಾಗಾರ್ಜುನ ಶರ್ಮಾ. ನೀವು ಇದೇ ಥರ ಮುದ್ದಾಗಿರೋ ಹಾಡುಗಳನ್ನ ಬರೀತಾ ಇರಿ. ನಿಮ್ಮ ಹಾಡುಗಳನ್ನ ನಾವು ಕೇಳಿ ಖುಷಿ ಪಡ್ತಾ ಇರ್ತೀವಿ. ಆ್ಯಂಡ್ PRK ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರೋ ಅಂಥದ್ದು ಅಪ್ಪು ಸರ್ದು ಒಂದು ಡ್ರೀಮ್ ಅದು. ಯಾಕಂತಂದರೆ ಎಷ್ಟೋ ಜನ ತುಂಬ ಟ್ಯಾಲೆಂಟೆಡ್ ಪೀಪಲ್ ಇರ್ತಾರೆ. ಅವ್ರಿಗೆ ಒಂದು ವೇದಿಕೆ ಬೇಕಾಗುತ್ತೆ, ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂದು ಅಪರ್ಚುನಿಟಿ ಬೇಕಾಗುತ್ತೆ. ಆ ಥರದ ಒಂದು ವೇದಿಕೆನ ಸಿದ್ಧಪಡಿಸಿ ಹೊಸಬರಿಗೆ, ಹೊಸ ಕಲಾವಿದರಿಗೆ, ಹೊಸ ತಂತ್ರಜ್ಞರಿಗೆ ಅಂತಲೇ ಒಂದು ವೇದಿಕೆನ ಸೃಷ್ಟಿ ಮಾಡಿದರು. ಅದೇ PRKನಲ್ಲಿ ಈ ಹಾಡು ಲಾಂಚ್ ಆಗಿರೋದು ನನಗೆ ಇನ್ನಷ್ಟು ಖುಷಿ ಕೊಡುತ್ತೆ. ಆ್ಯಂಡ್ ಎಂಟೈರ್ ಟೀಮ್ಗೆ ಶುಭವಾಗಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ. ಧನ್ಯವಾದ. ಚೇತನ್ ಅವ್ರು ಏನು ಬಿಟ್ಟ ಇಲ್ಲ ಹೇಳೋದಕ್ಕೆ, ಅವ್ರೇನು ಬಿಡಲ್ಲ. ಎಲ್ರಿಗೂ ನಮಸ್ಕಾರ. ನಾನು ಒಂದೇ ಒಂದು ಈ ಹಾಡು ತೆರೆ ಮೇಲೆ ನೋಡಿದಾಗ ಅನಿಸಿದ್ದು, ಕಿವಿಗೆ ಎಷ್ಟು ಕೇಳೋಕ್ಕೆ ಇಂಪಾಗಿದೆಯೋ ಕಣ್ಣಿಗೂ ಅಷ್ಟೇ ತಂಪಾಗಿದೆ. AJ is rocking in both in direction and ಸಿನಿಮಾಟೋಗ್ರಫಿಲಿ ಅವ್ರು ಆಲ್ರೆಡಿ ಸಾಬೀತುಪಡಿಸಿ ಎಲ್ಲರ ಹತ್ರನೂ ಸೀಲು ಸಿಗ್ನೇಚರ್ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಇವಾಗ ಡೈರೆಕ್ಷನಲ್ಲೂ ಅಷ್ಟು ತುಂಬ ಪಕ್ವವಾಗಿ ಇರೋದನ್ನ ನೋಡಿ ತುಂಬ ಖುಷಿ ಆಯಿತು. ಮತ್ತು ದಿಸ್ ಪೇರ್ ಇಸ್ ಲುಕಿಂಗ್ ಆಸಮ್.
ಸ್ಕ್ರೀನ್ ಮೇಲೆ ಅಥರ್ವ ಅಂಡ್ ಸುಷ್ಮಿತಾ. ಸುಷ್ಮಿತಾ ಅವರು ಇಬ್ರು ತುಂಬಾ ಚೆನ್ನಾಗಿ ಮುದ್ದಾಗಿ ಕಾಣ್ತಾ ಇದ್ದಾರೆ. ಅಂದ್ರೆ ಬಹುಶಃ ಇದೊಂದು 3-4 ನಿಮಿಷದ ವಿಡಿಯೋ ನೋಡೇನೆ ಒಂದು ಇವರಿಬ್ರು ಏನೋ ನಾವು ಟ್ರಾವೆಲ್ ಮಾಡ್ಬಿಟ್ವಿ ಅವ್ರ ಜೊತೆ ಆಲ್ರೆಡಿ. ಅವರಲ್ಲೊಬ್ರು ಆಗ್ಬಿಟ್ಟಿದ್ವಿ. ಅಷ್ಟು ಇಂಪ್ಯಾಕ್ಟ್ ಇದೆ ವಿಜುವಲ್ಸು, ಬರವಣಿಗೆ ನಾಗಾರ್ಜುನ ಶರ್ಮಾ ಅವ್ರದ್ದು ಇದು. ಸೊ ಎಲ್ಲೋ ಒಂದ್ ಕಡೆ ಇದು ಜೆನ್ಸಿ ಕಾಲದ ಜೊತೆಯಲ್ಲಿ ಆಗ್ಬೋದು ಅಂತ ಅನ್ಸುತ್ತೆ. ಸೊ ಆ ಥರ ಒಂದು ಫೀಲ್ ಕೊಡ್ತು. ಐ ಹ್ಯಾವ್ ಟು ಮೆನ್ಷನ್ ದ ಕಂಪೋಸರ್ ಆಲ್ಸೋ. ಅವರೇನೋ ಇಲ್ಲ, ಪ್ರಿಯಾ ಮಾಲಿ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ, ತುಂಬಾ ಹಿತವಾಗಿದೆ. ಅವರೇ ಹಾಡಿದ್ದಾರೆ ಅಂತ ಕೂಡ ಹೇಳಿದ್ರು. ವೆರಿ ನೈಸ್. ಅವ್ರಿಗಾಗ್ಲಿ, ಎಡಿಟರ್ಗಾಗ್ಲಿ, ಎಂಟೈರ್ ತಂಡಕ್ಕೆ. ಅಂದ್ರೆ ಚೇತು ಅವ್ರು ಹೇಳ್ದಾಗೆ ಆಲ್ಬಮ್ ಕಲ್ಚರ್ ನಮ್ಮಲ್ಲಿ ಸೌತಲ್ಲೇ ತುಂಬ ಕಡಿಮೆ. ಅದು ಇವಾಗ ಅಂದರೆ ಇದೊಂದು ಅವ್ರ ಬಗ್ಗೆ, ಅವರ ಪ್ರತಿಭೆ ಬಗ್ಗೆ ತೋರಿಸ್ಕೊಳ್ಳೋಕ್ಕೆ ಇದೊಂದು ರೈಟ್ ವೇ ಆಫ್ ಒಂದು ಶೋರಿಲ್ ಅಂತ ಹೇಳೋದಕ್ಕೆ ಇದೊಂದು ಚೆನ್ನಾಗಿದೆ. ಇದೊಂದು ವೆರಿ ನೈಸ್ ಅಪ್ರೋಚ್. ಪ್ರಾಮಿಸಿಂಗ್ ಆಗಿ ಕಾಣ್ತಾ ಇದ್ದಾರೆ. ಇನ್ನು ಮುಂದೆ ಕನ್ನಡ ಚಿತ್ರರಂಗಕ್ಕೆ ಇವಾಗ ತುಂಬ ಕೊರತೆ ಇದೆ, ನಟರುಗಳ ಕೊರತೆ ಇದೆ. ಸೊ ನೀವೆಲ್ಲ ಬಂದು ಒಂದು ಯಶಸ್ಸು ಕಾಣಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಟ್ರಾಫಿಕ್ ಇತ್ತು, ಹಂಗಾಗಿ ಒಂದು 5 ನಿಮಿಷ ತಡ ಆಗೋಯ್ತು. ಬಾಯಿ ಮೇಲಕ್ಕೆ. ಹಾ ಅಲ್ಲ, ನೀವು ಯಾವಾಗಲೂ ಫ್ಲೈಟಲ್ಲಿ ಬರ್ತೀರಿ, ನಮ್ಮದು ಅಂಬಾರಿ ಸ್ವಲ್ಪ ಸ್ಲೋ. ಹಾ ಅಲ್ವಾ, ಅಂಬಾರಿ ಸ್ಲೋ. ಮೊದಲನೇದಾಗಿ ಹೇಳ್ಬೇಕು ಅಂತಂದರೆ ಏಜೆ ಬಗ್ಗೆ ಹೇಳಬೇಕು. ಏಜೆ ನನಗೆ ತುಂಬ ಹಳೆ ಪರಿಚಯ ಅಂತಂತಂದರೆ ಕಿಸ್ಸಲ್ಲಿ ಆ್ಯಕ್ಚುಲಿ ಕಿಸ್ ಅಂತ ಸಿನಿಮಾ ಮಾಡ್ಬೇಕಂತಂದಾಗ ಫಸ್ಟ್ ಯಾರೋ ಬೇರೆಯವರೊಬ್ಬರು ಕ್ಯಾಮ್ರಾಮನ್ ಇದ್ದರು. ಒಂದು 5 ಡೇಸ್ ನಾನು ಶೂಟಿಂಗ್ ಶುರು ಮಾಡಬೇಕಾದ್ರೆ ಅವ್ರಿಗೇನೋ ಕಾರಣಾಂತರಗಳಿಂದ ಮಾಡೋಕ್ಕಾಗಲ್ಲ ನನಗೆ ಅಂತಂದ್ಬಿಟ್ಟು ಹೋದಾಗ ನನಗೆ ಇವನು ಭುವನ್, ನಾನು ಫ್ರೆಂಡ್, ಅವ್ರ ಮನೆಯಲ್ಲಿ ಇವನೊಂದು ಯಾವುದೋ ಒಂದು ವಿಡಿಯೋ ತೋರಿಸಿದ್ದ ಮೊಬೈಲಲ್ಲಿ. ಅವಾಗ ಸಖತ್ ಇತ್ತು ಶಾರ್ಟ್ಸ್ ಅವನ್ನೆಲ್ಲ, ಅವ್ನು ತೆಗ್ದಿರೋದೆಲ್ಲ ಆ ಸ್ಟಡಿ ಶಾರ್ಟ್ಸ್ಗಳು ತುಂಬ ಒಂಥರ ಪೇಂಟಿಂಗ್ ಥರ ಇತ್ತು. ಚೆನ್ನಾಗಿ ಮಾಡಿದ್ಯಾ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಟ್ಟಿದ್ವಿ ಅಷ್ಟೇ. ಆ 5 ದಿನದ ಗ್ಯಾಪಲ್ಲಿ ಆ ಕ್ಯಾಮ್ರಾಮನ್ ಮಾಡಿಲ್ಲ ಅಂತಂದಾಗ ಫಸ್ಟ್ ಫೋನ್ ಮಾಡಿದ್ದೆ, ಭುವನ್ಗೆ ಕಾಲ್ ಮಾಡಿದೆ. ನಿಮ್ಮ ಮನೇಲಿ ಯಾರೋ ಒಬ್ಬ ಹುಡುಗ ಒಂದು ಮೊಬೈಲಲ್ಲಿ ಒಂದು ವಿಡಿಯೋ ತೋರಿಸಿದ್ನಲ್ಲ, ಅವನನ್ನು ಕಳಿಸು ಅಂತ. ಇವನು ಬಂದಾದ್ಮೇಲೆ ಕಿಸ್ ಅಂತ ಸಿನಿಮಾ ಮಾಡ್ತಾ ಇದ್ದೀವಿ, ಕ್ಯಾಮ್ರಾ ವರ್ಕ್ ಮಾಡೋ ಅಂತಂದೆ. ಅಣ್ಣ, ನಾನು ಯಾವತ್ತೂ ಸಿನಿಮಾನೇ ಮಾಡಿಲ್ಲ, ನನಗೆ ಸಿನಿಮಾದ್ದು ಇದೇನು ಗೊತ್ತಿಲ್ಲ, ಮಾಡು ಪರವಾಗಿಲ್ಲ, ಒಂದ್ಸರಿ ತೆಗೆದ್ರೆ ತಪ್ಪಾದ್ರೆ ಇನ್ನೊಂದು ಶಾರ್ಟು, ಇನ್ನೊಂದು ಸರಿ ತೆಗೆದ್ರೆ ಇನ್ನೊಂದು ಶಾರ್ಟು, ಅದು ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಆವಾಗ ಶುರುವಾಗಿದ್ದು ನಂದು ಇವಂದು ಒಂದು ಜರ್ನಿ. ಅಂದರೆ ಇವನು ಶಾರ್ಟ್ ಇಟ್ಟರೆ ಅವನಲ್ಲಿ ಏನೋ ಒಂದು, ಅವನ ಕ್ಯಾಮ್ರಾದಲ್ಲಿ ಒಂದು ಮ್ಯಾಜಿಕ್ ಇದೆ. ಒಂದು ಸ್ಟಡಿ ಶಾಟ್ ಅಂತ ಇಟ್ಟರೆ ಒಂದು ಪೇಂಟಿಂಗ್ ಥರ ಇರುತ್ತೆ. ಆ ಥರದ್ದು ನನ್ನ ಕಿಸ್ ಜರ್ನಿಲಿ ನನ್ನ ಇಡೀ ಕಥೆನ, ಒಂದಷ್ಟು ಶಾರ್ಟ್ಸ್ಗಳನ್ನ ನಾನು ಏನು ಹೇಳಿದ್ರು ಅವನಿಗೆ ಫಸ್ಟ್ ಸಿನಿಮಾ ಅಂತ ಬಂದಾಗ ಆ ಟ್ರ್ಯಾಕ್ ಆ್ಯಂಡ್ ಟ್ರಾಲಿ ಗೊತ್ತಿರಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಭಯ ಇತ್ತು. 1-2 ದಿನಕ್ಕೆ ಕಲ್ತ್ಕೊಂಡ ಅವನು ಇದೇ ಯಾವ್ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು. ಒಂದು 3-4ನೇ ದಿನಕ್ಕೆ ಸಿನಿಮಾ ಗೊತ್ತಿಲ್ಲ ಅಂತಂದವನು ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಇಡೀ ಕಿಸ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಮೊದಲನೇ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಮಾಡಿದಂಥ ಏಜೆ ತುಂಬ ಚೆನ್ನಾಗಿ ಮಾಡಿದ್ದ. ನನಗೆ ಈ ತುಂಬ ಇಷ್ಟವಾದಂಥ ಕ್ಯಾಮ್ರಾಮನ್ ಅನ್ನೋದಕ್ಕಿಂತ ತುಂಬ ಇಷ್ಟವಾದ ಹುಡುಗ, ಏನು ಹೇಳಿದ್ರು ಮಾಡಲ್ಲ ಅಂತ ಹೇಳಿದಂಥ ವ್ಯಕ್ತಿನೇ ಅಲ್ಲ. ಆಲ್ ದ ವೆರಿ ಬೆಸ್ಟ್, ಇವ್ನಿಗೆ ಒಳ್ಳೇದಾಗಲಿ. ಈ ಕ್ಯಾಮ್ರಾ ವರ್ಕ್ ನೋಡಿದ್ರೆ ಮತ್ತು ಅವನ ಶಾರ್ಟ್ಸ್ಗಳು ನೋಡಿದ್ರೆ, ಅವ್ನು ಹೇಳಿರೋ ಕತೆ ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟಿಂದನೂ ಅಣ್ಣ ನಾನು ಡೈರೆಕ್ಟರ್ ಆಗ್ಬೇಕಂತ ಹೇಳೋನು, ಬಟ್ ಇವತ್ತು ಒಂದು ಸಾಂಗ್ ಡೈರೆಕ್ಟ್ ಮಾಡಿದ್ದಾನೆ. ಆಲ್ ದ ವೆರಿ ಬೆಸ್ಟ್ ಏಜೆ, ಗುಡ್ ಲಕ್, ಒಳ್ಳೇದಾಗಲಿ. ಮತ್ತು ಇನ್ನೊಂದು ಏನಂತಂದರೆ, ಆ ಸಾಂಗ್ಗೆ ಸಪೋರ್ಟ್ ಮಾಡಿರುವಂಥದ್ದು ಆ ಲೊಕೇಶನ್ ಊಟಿಗೆ ನಾವು ಕಿಸ್ಗೋದಾಗ ರಾಂಗ್ ಟೈಮ್, ನಾವು ಆ್ಯಕ್ಚುಲಿ ಅದನ್ನು ಶೂಟ್ ಮಾಡೋಕೆ ಹೋದಾಗ ಆ ಟೈಮಲ್ಲಿ ನಾವಿಬ್ರು ಡಿಸ್ಕಸ್ ಮಾಡಿದ್ವಿ, ಒಂಚೂರು ಮಿಸ್ಟ್ ಇದ್ದಿದ್ರೆ ಚೆನ್ನಾಗಿರೋದು, ಈ ಜಾಗದಲ್ಲಿ ಒಂದಷ್ಟು ಇದು ಅಂದರೆ ತುಂಬ ಒಳ್ಳೆ ಜಾಗ ಅದು. ಅವಾಗ ಆ ಜಾಗದಲ್ಲಿ ಹೋಗಿ ಪರ್ಫೆಕ್ಟ್ ಟೈಮಲ್ಲಿ ಶೂಟ್ ಮಾಡಿದ್ದಾನೆ. ನಿಜವಾಗ್ಲೂ ಒಂದೊಂದು ಫ್ರೇಮ್ ಕೂಡ ತುಂಬ ಅದ್ಭುತವಾದಂಥ ಒಂದು ಪೇಂಟಿಂಗ್ ಥರ ಇದೆ. ಅದಕ್ಕೆ ತುಂಬ ಸಪೋರ್ಟ್ ಮಾಡಿರೋದು ಅಥರ್ವ ಮತ್ತು ಸುಷ್ಮಿತಾ. ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ನಿಮ್ಮ ಜೋಡಿ, ತುಂಬ ರಿಯಲ್. ಯಾವಾಗಲೂ ಒಂದು ಲವ್ ಸ್ಟೋರಿ ಹೇಳ್ಬೇಕಾದ್ರೆ ಸಿನಿಮಾದಲ್ಲಾಗ್ಬೋದು, ನಿಜ ಜೀವನದಲ್ಲಾಗ್ಬೋದು, ಅವರಿಬ್ಬರದ್ದು ರ್ಯಾಪು ಚೆನ್ನಾಗಿರಬೇಕು.
ನಿಮ್ಮಿಬ್ರದ್ದು ರ್ಯಾಪ ವರ್ಕೌಟ್ ಆಗಿದೆ. ಮತ್ತೆ ಒಂದು ಎಲ್ಲೋ ಒಂದ್ ಕಡೆ ನಾವು ಲವ್ ಸ್ಟೋರಿ ಹೇಳ್ಬೇಕಾದ್ರೆ ಇವ್ರಿಬ್ರಿಗೂ ಮ್ಯಾಚ್ ಆಗ್ತಿಲ್ಲ, ಅವನೇನೋ ಹೇಳ್ತಿದ್ದಾನೆ ಇವನೇನೋ ಹೇಳ್ತಿದ್ದಾನೆ, ಆ ಶಾರ್ಟಿಗೆ ತಕ್ಕನಾಗಿ ಅವ್ರ ಲುಕ್ ಆಗ್ಬೋದು, ಅವ್ರ ಸ್ಮೈಲ್ ಆಗ್ಬೋದು, ಆ ಕಣ್ಣಲ್ಲಿ ಎಕ್ಸ್ಪ್ರೆಷನ್ ಆಗ್ಬೋದು ಬಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ತುಂಬ ಮುದ್ದಾಗಿ ಮಾಡಿದ್ದೀರ, ಆಲ್ ದಿ ವೆರಿ ಬೆಸ್ಟ್. ಅದಾದಮೇಲೆ ತುಂಬ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ ಈ ಸಾಂಗ್ನ. ಯಾರ ಅವ್ರ ಹೆಸರು ಪ್ರಿಯಾ ಮಾಲಿ ಅಂತ ಅಂದ್ಬಿಟ್ಟು, ನಿಜವಾಗ್ಲೂ ಭವಿಷ್ಯದಲ್ಲಿ ಒಂದು ತುಂಬ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗುವಂಥ ಪ್ರತಿಯೊಂದು ಲಕ್ಷಣನೂ ಈ ಸಾಂಗಲ್ಲಿ ಮತ್ತು ಅವ್ರ ಕಂಪೋಸಿಷನ್ನಲ್ಲಿ ಮತ್ತು ಆ ಸಿಂಗರ್ ವಾಯ್ಸಲ್ಲಿ ಕಾಣಿಸುತ್ತೆ. ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ, ಇಡೀ ಚಿತ್ರತಂಡಕ್ಕೆ. ತುಂಬ ಮುದ್ದಾಗಿ, ತುಂಬ ಶ್ರದ್ಧೆಯಿಂದ, ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದೀರಾ. ತುಂಬ ಆರ್ಟಿಂದ ಹೇಳ್ತಾ ಇದ್ದೀನಿ, ಗುಡ್ ಲಕ್, ಆಲ್ ದ ವೆರಿ ಬೆಸ್ಟ್. ಅಲ್ಲ, ಅವ್ನು ನನಗೆ ಬರೀ ಮೊಬೈಲಲ್ಲಿ ತೋರಿಸಿದ್ದು 5 days ಅಲ್ಲಿ ನನ್ನ ಕ್ಯಾಮ್ರಾಮನ್ ಚೇಂಜ್ ಆದಾಗ ಇವ್ನು ನನಗೆ ಗೊತ್ತಿಲ್ಲ. ಭುವನ್ ಮನೇಲಿ ಸಿಕ್ಕಿದಾಗ ನಾನೇನೋ ತೆಗ್ದಿದ್ದೀನಿ ಅಂತ 1 ನಿಮಿಷದ ವಿಡಿಯೋ ತೋರಿಸಿದ್ದ. ಅಲ್ಲಿಂದ ಕರೆದ ಅವನಿಗೆ ಕಿಸ್ ಕ್ಯಾಮ್ರಾಮನ್ ಅಂತ ಅಂದ್ಬಿಟ್ಟು ಅವನಿಗೆ ಭಯ, ಅವಾಗ ಮಾಡು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಶುರು ಮಾಡಿದ್ದು. ಅವತ್ತಿಗೆನೆ ಚೆನ್ನಾಗಿ ತೆಗಿತಾ ಇದ್ದ ಅಣ್ಣ ಅವನು. 100% ತುಂಬ ಬ್ಯೂಟಿಫುಲ್, ಅದ್ಭುತವಾದ. ಅವನಿಗಿನ್ನ ಹೆಚ್ಚಾಗಿ, ಅವನ ಶಾರ್ಟ್ಸ್ಗಿನ್ನ ಹೆಚ್ಚಾಗಿ ಅವನಲ್ಲಿ ಒಂದು ಇನ್ನೋಸೆನ್ಸ್ ಇದೆ. ನಮ್ಮ ಭೂರಮೆ, ನಾನು ಇದರದ್ದು ಶುರುವಾತ್ ಅಂದರೆ ಜರ್ನಿ ಐಡಿಯೇಷನ್ ಲೆವೆಲಿಂದನೂ ಗೊತ್ತು. ನಾವು ಜೊತೆಲಿ ವರ್ಕ್ ಮಾಡ್ತಿದ್ದೀವಿ ಅಣ್ಣ ಫ್ರಮ್ ಮೆಕ್ಸಿಕೋಗೆ. ಸೊ ಆ ಟೈಮಲ್ಲಿ ಡಿಸ್ಕಷನ್ ಮಾಡಿದಾಗಿಂದನೂ ಅದು ಎಷ್ಟು ಪ್ರೀ ಪ್ರೊಡಕ್ಷನ್ ವರ್ಕ್ ಮಾಡಿದ್ದಾರೆ, ಆ ಪ್ರಿಪ್ರೇಷನ್ನು, ಈ ಶಾರ್ಟ್ಸ್ ಈ ಥರ ಬರಬೇಕು, ಮ್ಯೂಸಿಕ್ ಈ ಥರ ಬರಬೇಕು, ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅಂದರೆ ಒಂದು 3-4 minutes ಸಾಂಗ್ ಅಂತ ಅನಿಸುತ್ತೆ, ಬಟ್ ಅವ್ರು ಮಾಡಿರೋಂಥ ಹಾರ್ಡ್ ವರ್ಕ್ ಅದು ಕಾಣಿಸುತ್ತೆ. ಏನೋ ಫಿನಿಶಿಂಗ್, ಫಿನ್ನೆಸ್ ಏನಿರುತ್ತೆ ಅದು ಕಾಣಿಸುತ್ತೆ ಎವ್ರಿ ಫ್ರೇಮಲ್ಲಿ. ಅದಕ್ಕೆ ಅವ್ರು ಪಟ್ಟಿರೋ ಕಷ್ಟ ಅಥವಾ ಶ್ರಮ ಪೂರ್ತಿ ಗೊತ್ತಾಗುತ್ತೆ. ಅದೇ ಥರ ಸುಷ್ಮಿತಾ ಅವರಾಗಿರ್ಬೋದು, ಅಥರ್ವ ಆಗಿರ್ಬೋದು, ತುಂಬ ನೀಟಾಗಿ ಕಟ್ಕೊಟ್ಟಿದ್ದಾರೆ ಆ ಎಮೋಷನ್ಸ್ನ ಸ್ಕ್ರೀನ್ ಮೇಲೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್. ಖಂಡಿತ ಒಳ್ಳೆ ಫ್ಯೂಚರ್ ಇದೆ. ಖಂಡಿತ ನಿಮಗೆ ವೆಲ್ಕಮ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ, ಅಥವಾ ಇದಕ್ಕೆ ನಿಮಗೆಲ್ಲ ಒಳ್ಳೆಯದಾಗಲಿ. ಆಮೇಲೆ ನಾಗಾರ್ಜುನ ಶರ್ಮಾ ನಮಗೆ ಆಸ್ಥಾನ ಕವಿ ಥರ ನಮಗೆ ಸಾಂಗ್ಗಳೆಲ್ಲ ಬರೆದು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅವ್ರದ್ದು ರೈಟಿಂಗ್ ಬಗ್ಗೆ ಏನು ಹೇಳೋದೇ ಬೇಕಿಲ್ಲ. ಆ ಎಮೋಷನ್ಸ್ನ ಕಟ್ಕೊಡೋದ್ರಲ್ಲಿ ಹಿ ಈಸ್ ಲೈಕ್ ರಿಯಲಿ ಟ್ಯಾಲೆಂಟೆಡ್. ಸೊ ಎಲ್ಲ ಒಳ್ಳೇದಾಗಲಿ. ಥ್ಯಾಂಕ್ ಯು, ಗುಡ್ ಲಕ್. ಅವರಿಗೆ ನಾನು ಲವ್ ಸ್ಟೋರಿ ಬಗ್ಗೆ ಕೇಳ್ಬೇಕಂದ್ರೆ ಏನ್ ಕೇಳಲಿ ಅಂತ ಗೊತ್ತಾಗುತ್ತೆ. ಆದ್ರೂ ಅವ್ರ ಲೈಫಲ್ಲಿ ಒಂದು ರಿಯಲ್ ಲವ್ ಸ್ಟೋರಿ ಇದೆ. ರಾ ಲವ್ ಸ್ಟೋರಿ, ಅದು ರಾ ಲವ್ ಸ್ಟೋರಿ, ರಿಯಲ್ ಲವ್ ಸ್ಟೋರಿನು. ಇರ್ಲಿ ಸರ್, ಹಾಡು ಹೆಂಗ ಅನಿಸ್ತು ಸರ್? ಅಂದರೆ ನಾನು ಇವತ್ತು ಇಲ್ಲಿ ಬಂದಿದ್ದು ತಡ ಆಯಿತು. ಅಂದರೆ ಕ್ಷಮೆ ಇರಲಿ, ನಾನು ಇಲ್ಲಿಗೆ ಲೇಟ್ ಅಲ್ಲ. ಆ್ಯಕ್ಚುಲಿ ನನಗೆ 5 ಗಂಟೆಗೆ ಮೇಲೆ ಇನ್ನೊಂದು ಸಿನಿಮಾದಲ್ಲಿ ವಿಲನ್ ಆಗಿ ಮಾಡಿದ್ದೆ, ಅದರ ಟ್ರೈಲರ್ ಬಂದಿದ್ದು. ನಾನು ಇವತ್ತು ಸರ್ಗೆ ಹೇಳಿದ್ದೆ, ಸರ್ ಇವತ್ತು ಒಂದಿನ ಬರೋಕ್ಕಲ್ಲ, ನಮ್ಮದೇ ಒಂದು ಸಿನಿಮಾದ ಕೆಲಸ ಇದೆ ಅಂತ. ಅಲ್ಲೊಂದು 20 ನಿಮಿಷ ಟೈಮ್ ಇದೆ ಅಂದರು. ಅದಕ್ಕೆ ಸರಿ ಆ ಥರ ಸರ್ ವಿಶ್ ಮಾಡೋಣ ಅಂತ ಬಂದೆ. ಯಾವಾಗಲೂ ಲೇಟ್ ಎಂಟ್ರಿ ಇಲ್ಲ ಅಣ್ಣ ಕೇಳಿ, ಪ್ರವೀಣ್ ಸರ್ ಕೇಳಿ, 5 ಗಂಟೆಗೆ ಇದ್ದೆ, 5 ಗಂಟೆಗೆ ಹೇಳಿದ್ರು, ಅಲ್ಲಿ ಟೈಮ್ ಅವ್ರದ್ದು ಏನೋ ಇದೆ ಅಂದರು. ಸರಿ ಆ ಥರ ಸರ್ಗೆ ಬಂದೆ. ಇಲ್ಲಿ ಬಂದು ತುಂಬ ಖುಷಿ ಆಯಿತು. ಒಂದು, ಇಲ್ಲಿರೋರೆಲ್ಲ ನನ್ನ ಗುರುಗಳೇ, ಎಲ್ಲ ನನ್ನ ಅನ್ನದಾತ್ರೆ. ಬಿಕಾಸ್ ಸರ್ದು 2 ಸಿನಿಮಾ ಮಾಡಿದ್ದೀನಿ, ಪವನ್ ಸರ್ದು 2 ಸಿನಿಮಾ ಮಾಡಿದ್ದೀನಿ, ಚೇತನ್ ಸರ್ ಜೊತೆ ಬಹದ್ದೂರ್ ಮಾಡಿದ್ದೀನಿ, ನಾಗರಾಜ ಶರ್ಮಾ ಸರ್ ಜೊತೆ ಕೆಲಸ ಮಾಡಿದ್ದೀನಿ, ನಮ್ಮ 2 ಸಿನಿಮಾಗೆ ಹಾಡು ಬರೆದಿದ್ದಾರೆ, ಎಜೆ ಸರ್ ಜೊತೆ ಕೆಲಸ ಮಾಡಿದ್ದೀನಿ. ಆಮೇಲೆ ಒಂದು ಖುಷಿ, ಈಗ ನಮ್ಮ ಬಂದ ತಕ್ಷಣ ಕಾಕ್ರೋಚ್ ಬೇಗ ಬಾ ಅಂದರು. ಆ ಸಂಪೂರ್ಣ ಅಧಿಕಾರ ನಿಮಗೆ ಸರ್, ನಿಮಗೆ ಸರ್. ಯಾಕೆ ಅಂತಂದ್ರೆ ಮೊದಲನೇ ಹೆಸರು ಈ ಸುದಿದು ಬೇರೆ. ನಮ್ಮ ಆಫೀಸ್ಗೆ ಒಂದ್ಸರಿ ಬಂದಾಗ ಕಿಸ್ ಫಿಲಮ್ ಟೈಮಲ್ಲಿ ಒಂದು ಕ್ಯಾರೆಕ್ಟರ್ ಇತ್ತು, ಬಾಯಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ಬೇಕಂತ ಇವನ್ನ ಕರೆಸ್ತಾನೆ. ನನ್ನ ಫ್ರೆಂಡ್ ಬಂದಿದ್ದ ಮಂಡ್ಯದಿಂದ. ಅವನು ಸ್ವಲ್ಪ ಈ ಜ್ಯೋತಿಷ್ಯ ಇದೆಲ್ಲನೂ ಒಂಚೂರು ನೋಡೋಣ ಅವನು, ಆಯ್ತಾ. ಅವನು ಮೊಬೈಲ್ ತೆಗ್ಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಅಂತಂದ. ಇವ್ರು ಡೇಟ್ ಆಫ್ ಬರ್ತ್ ಹೇಳಿದ್ರು, ಹೆಸರೆಲ್ಲ ಹೇಳಿದ್ರು. ನಿನ್ಗೆ ಸುದಿ ಅಂತಂದ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ನಿನ್ ಲೈಫು, ಹೆಸರು ಚೇಂಜ್ ಮಾಡ್ಕೊ ಅಂತ. ಕಾಯಿಂದ ಬರಬೇಕು, ಆ ಥರದ್ದು ಯಾವ್ದಾದ್ರು ಒಂದು ಹೆಸರು ಚೇಂಜ್ ಮಾಡ್ಕೊ ಅಂತಂದ. ನೆಕ್ಸ್ಟ್ ಕಟ್ ಮಾಡಿದ್ರೆ ಇವರೆಲ್ಲೋ ಸಿಕ್ಬಿಟ್ಟು, ಅಣ್ಣ ಅವ್ನು ಯಾವ ಬಾಯಲ್ಲಿ ಹೇಳಿದ್ನೋ ಗೊತ್ತಿಲ್ಲ, ಸೂರಿ ಸರ್ ಕಾಕ್ರೋಚ್ ಅಂತ ಹೆಸರು ಇಟ್ಬಿಟ್ರು, ನನ್ನ ಲೈಫೇ ಚೇಂಜ್ ಆಗೋಯ್ತು ಅಂತ. ಹಿಂಗಿತ್ತು, ಮಾತಾಡ್ತಿದ್ರು, ಅವರು ಕೂತಿದ್ರು. ಹಂಗಾಗಿ ಸುಮ್ಮನೆ ನಿನ್ನ ಕೈ ತೋರ್ಸಪ್ಪ ಅಂತಂದ್ರು. ಒಳ್ಳೇದಾಯ್ತು ಸರ್. ಹಾಗೇನೋ ನಿಮ್ಗೆ ಆ ಗುರುಗಳು ಪರಿಚಯ ಇದ್ಬಿಟ್ಟಿದ್ರೆ ಸೊ ಹಂಗಾಗಿ ಅಲ್ಲಿಂದ ಶುರು ಆಯಿತು. ಆಮೇಲೆ ಇಲ್ಲಿ ಒಂದು ಹೇಳ್ಬೇಕಂದ್ರೆ ನಾನು ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ, ಹಾಗೆ ಅಥರ್ವ ಸರ್ ಜೊತೆ ಕೆಲಸ ಮಾಡಿದ್ದೀನಿ. ಬಿಕಾಸ್ ನಮ್ಮದು ಸೈನ್ ಬೋರ್ಡ್ಸು, ಅವರು ಆರ್ಕಿಟೆಕ್ಟ್. ಸರ್ ಕುತ್ಕೊಂಡ್ರೆ ಫ್ರೇಮು ಇಟ್ಟಿರೋದವರು. ಓಕೆ, ಎಲ್ರಿಗೂ ಶುಭ ಸಂಜೆ. ನಾವು ಸಂಜೆಯಿಂದನೇ ಸಾಂಗ್ ಶುರು ಮಾಡಿದ್ವಿ. ಅದರ ಜೊತೆಗೆ
ಎಲ್ಲರಿಗೂ ಬಂದಿರೋವಂಥ ಎಲ್ಲ ಡೈರೆಕ್ಟರ್ಸ್ ಆ್ಯಂಡ್ ಸತ್ಯ ಸರ್, ಸುಧೀರ್ ಸರ್, ಚೇತನ್ ಸರ್, ಅರ್ಜುನ್ ಸರ್, ಪವನ್ ಸರ್, ಇವರೆಲ್ಲರ ಜೊತೆನೂ ನಾನು ಕೆಲಸ ಮಾಡಿದ್ದೀನಿ. ಸೊ ಅದು ನನ್ನ ಪುಣ್ಯ. ಆ್ಯಂಡ್ ಇವರ ಸಾಂಗ್ಗಳ ಜೊತೆ ನಾವೆಲ್ಲರೂ ಬಹುಶಃ ವಿ ಆಲ್ ಟ್ರಾವೆಲ್ಡ್, ನಮ್ಮ ಟೀನೇಜ್ ಎಲ್ಲ ನಾವು ಕಳೆದಿರೋದು ಇವರೆಲ್ಲರ ಸಾಂಗ್ಗಳ ಜೊತೆ. ಸೊ ಅದರೆಲ್ಲದ್ರದ್ದು ಒಂದು ಇನ್ಸ್ಪಿರೇಷನ್ ನಾವಿಲ್ಲೂ ತೊಗೊಂಡಿದ್ದೀವಿ ಅಂದರೆ ಅದರಲ್ಲಿ ಡೌಟ್ ಇಲ್ಲದೆ ಇರೋವಂಥ ಮಾತದು. ಅದರ ಜೊತೆಗೆ ಎ ಜೆ ಸರ್ ನನಗೆ ಅವ್ರ ಫೋಟೋಗ್ರಫಿಯಿಂದನೂ ನನಗೆ ಆವಾಗಿಂದ ತುಂಬ ನನಗೆ ಅವ್ರ ಸ್ಟಿಲ್ಸಿಂದನೇ ನನಗೆ ತುಂಬ ಅದೇನು ಹೇಳ್ತಾರಲ್ಲ, ಒಂದು ಸರ್ ಹೇಳ್ದಂಗೆ ಪೊಯೆಟ್ರಿ ಕೈಂಡ್ ಆಫ್ ಥಿಂಗ್ ಅವ್ರದ್ದು. ನನಗೆ ಅಥರ್ವ್ ಅವರು, ನಾವು ಫಸ್ಟ್ ಸಾಂಗ್ ಇಂಡಿಪೆಂಡೆಂಟ್ ಸಿಂಗಲ್ ಅದನ್ನು ನಾನು ಡೈರೆಕ್ಟ್ ಮಾಡಿದ್ದೆ. ಸೊ ಅಲ್ಲಿಂದನೂ ಒಂದು ಜರ್ನಿ ಇದೆ ಅವ್ರ ಜೊತೆ. ಅದರ ಜೊತೆಗೆ ನನಗೆ ದ ಮೊಮೆಂಟ್ ಈ ಸಾಂಗ್ ಬಗ್ಗೆ ಅವರು ನನಗೆ ತಿಳಿಸಿದಾಗ ನಾನು ಆ್ಯಕ್ಚುಲಿ ಅವ್ರಿಗೆ ಫಸ್ಟ್ ಹೇಳಿದ ಮಾತೇ ಇದು, ನಿಮ್ಮ ಐಡಿಯಾ ಟ್ಯೂನ್ ಎಲ್ಲ ಇಷ್ಟು ಸಕ್ಕದಾಗಿದೆ, ಬಟ್ ಇದು ಎಕ್ಸಿಕ್ಯೂಷನ್ ಹೆಂಗೆ ನೀವು ಮಾಡ್ಬೋದು, ಹೆಂಗೆ ನನಗೆ ತುಂಬ ಎಕ್ಸೈಟಿಂಗ್ ಆಗಿದೆ ಎಕ್ಸಿಕ್ಯೂಷನ್ ಅಂತ ನಾನು ಹೇಳಿದೆ. ಬಟ್ ಅವ್ರು ಏನು ಹೇಳಿದ್ರೋ, ಬಹುಶಃ ಅವ್ರು ಏನು ಬರ್ತಿದ್ರೋ ಎವ್ರಿಥಿಂಗ್ ಕಂಪ್ಲೀಟಾಗಿ ಅದನ್ನು ಹಾಗೆ ಅವರು ತೆಗೆದಿದ್ದಾರೆ. ಯಾಕಂದರೆ ಐ ನೋ ಅವ್ರ ಸ್ಕ್ರಿಪ್ಟ್ ಇದು ಏನಿತ್ತು ಅದು ಕಂಪ್ಲೀಟ್ ನನಗೆ ಗೊತ್ತು. ಸೊ ಆ ಒಂದು ಎಕ್ಸಿಕ್ಯೂಷನ್ ಇದೆಯಲ್ಲ, ಅದು ಬಹುಶಃ ಐ ಥಿಂಕ್ ಎ ಜೆ ಸರ್ಗೆ ಅದು ಸಲ್ಲಬೇಕು. ಆ್ಯಂಡ್ ಅದಕ್ಕೆ ಅವ್ರಿಗೆ ಒಂದು ಈ ಹಾರ್ಸ್ ಪವರ್ ಥರ ನಿಂತಿದ್ದು ಅಥರ್ವ ಅವರು. ಸೊ ನಿಜವಾಗ್ಲೂ ನನಗೆ ಆ್ಯಕ್ಚುಲಿ ನಾನು ನೋಡಿದ್ದೀನಿ, ಬಟ್ ಈ ಸ್ಕ್ರೀನ್ ಮೇಲೆ ನೋಡಿದಾಗ ನನಗೆ ತುಂಬ ಪಿಚ್ ಪರ್ಫೆಕ್ಟ್ ಆಗಿತ್ತು ನನಗೆ. ಸೊ ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ವಿತ್ ದಿಸ್ ಸಾಂಗ್. ಥ್ಯಾಂಕ್ ಯು ಎ ಜೆ ಸರ್, ಥ್ಯಾಂಕ್ ಯು ಅಥರ್ವ್ ಆ್ಯಂಡ್ ಸುಷ್ಮಿತಾ ಅವರು, ಅದಕ್ಕೆ ನೀವಿಬ್ಬರು ಪ್ರಾಣ ತುಂಬಿದ್ದೀರಾ. ಆ್ಯಂಡ್ ಸೂಪರಾಗಿ ಕಟ್ ಮಾಡಿದ್ದಾರೆ ಅಜಯ್ ಸರ್. ಸೊ ಈ ಸಾಂಗ್ ನಿಮ್ಮದು, ಇದನ್ನು ಎಲ್ಲಕ್ಕೆ ತೊಗೊಂಡು ಹೋಗಬೇಕು, ಏನಾಗಬೇಕು ಅನ್ನೋದೆಲ್ಲ ನೀವು ಡಿಸೈಡ್ ಮಾಡಬೇಕು. ಸೊ ನೀವು ಹೋಗಿದ್ದ ಕಡೆ ಎಲ್ಲ ಈ ಸಾಂಗ್ನ ತೊಗೊಂಡು ಹೋಗಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಸೂಪರ್. ಎಲ್ಲರಿಗೂ ನಮಸ್ಕಾರ. ನಾನು ಸ್ವಲ್ಪ ನರ್ವಸ್ ಆಗಿದ್ದೀನಿ, ಇದು ನನ್ನ ಫಸ್ಟ್ ಮೀಡಿಯಾ ಪ್ರೆಸೆನ್ಸ್ ಇದೆಲ್ಲನೂ. ಸೊ ನಾನು ಸ್ವಲ್ಪ ನರ್ವಸ್ ಇದ್ದರೆ ನೀವೇನು ಅನ್ಕೋಬೇಡಿ, ಏನಾದರೂ ಅನ್ಬೋದು, ಏನಂತಲೂ ಗೊತ್ತಿಲ್ಲ. ಬಟ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಐ ಆಮ್ ಥ್ಯಾಂಕಿಂಗ್ ಈಚ್ ಒನ್ ಆಫ್ ಯು ಫಾರ್ ಕಮಿಂಗ್ ಹಿಯರ್ ಟುಡೇ to celebrate our release of this music, and we are truly honored to be here, and I feel truly blessed to be part of this music. ಇದಕ್ಕಂದರೆ ಫಸ್ಟ್ ನಂಗೆ ಆ್ಯಂಡ್ ಆಲ್ಸೋ ನಂದು ಕನ್ನಡ ಬ್ಯಾಂಗ್ಳೂರು ಕನ್ನಡ ಅಲ್ಲ, ಸ್ವಲ್ಪ ಉತ್ತರ ಕರ್ನಾಟಕದಿಂದ. ಸೊ ನಂದು ಅದೇ ಬರುತ್ತೆ, ಬಟ್ ಮಿಕ್ಸ್ ಆಗುತ್ತೆ ಸರ್, ಅಂದರೆ ಫ್ಲೋ ಅಲ್ಲಿ ಬರಲ್ಲ, ಬಟ್ ಮಿಕ್ಸ್ ಆಗಿ ಮಾತಾಡ್ತೀನಿ. ಯಾ ಸೊ ಫಸ್ಟ್ ನನಗೆ ಎ ಜೆ ಸರ್ ಅಪ್ರೋಚ್ ಡೈರೆಕ್ಟ್ ಆಗಿದ್ದಿಲ್ಲ, ಬಿಕಾಸ್ ಥ್ಯಾಂಕ್ಸ್ ಟು ಆ್ಯಕ್ಚುಲಿ ಸತ್ಯ ಸರ್ಸ್ ವೈಫ್ ಜಾನ್ವಿ ಅವ್ರು ನನಗೆ ಪರಿಚಯ ಇದ್ದರು. ಸೊ ಶಿ ಹ್ಯಾಡ್ ಟೆಕ್ಸ್ಟೆಡ್ ಮೀ, ಟೆಕ್ಸ್ಟ್ ಮಾಡಿದಾಗೆ she had told that AJ sir is doing such an amazing one concept ಇದೆ, ಒಂದು ಮ್ಯೂಸಿಕ್ ಇದೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಮೇಕ್ ಶ್ಯೂರ್ ದಟ್ ಯು ಟೇಕ್ ಪಾರ್ಟ್ ಇನ್ ಇಟ್. ಹಾಗಂದ್ರೆ ಐ ವಾಸ್ ಲೈಕ್ ಮ್ಯಾಮ್ ಶ್ಯೂರ್, ನಾನು ಕೇಳೋದಿದೆ, ಐ ವಾಂಟ್ ಟು ನೋ ದ ಕಾನ್ಸೆಪ್ಟ್, ಐ ವಾಂಟ್ ಟು ನೋ ದ ಮ್ಯೂಸಿಕ್, ಎಲ್ಲನೂ ನೋಡಿ ಐ ಮೇಕ್ ಅ ಡಿಸಿಷನ್ ಫಾರ್ ಶ್ಯೂರ್ ಅಂತಂದರೆ AJ sir ಅಪ್ರೋಚ್ ಆಗೋರು ಅವಾಗ. ಆ್ಯಂಡ್ ಹೀ ಸೆಂಟ್ ಮೀ ಆಲ್ ದ ಎವ್ರಿಥಿಂಗ್ ಅಬೌಟ್ ದ ಮ್ಯೂಸಿಕ್, ಈವನ್ ದ ಲುಕ್ಸ್ ಆ್ಯಂಡ್ ಎವ್ರಿಥಿಂಗ್. ಎಷ್ಟು ಟಚ್ ಆಯ್ತು ಗೊತ್ತಾ ಅವಾಗಿಂದಾಗೆ. ಇಟ್ ವಾಸ್ ಲೈಕ್ ಸೋ ಇಟ್ ಫೆಲ್ಟ್ ವೆರಿ ಪರ್ಸ್ನಲ್, ವೆರಿ ಇಮೋಷ್ನಲ್. ನಾನು ಇದು ಹೆಂಗೆ ಬಿಟ್ಕೊಳಕ್ಕೆ ಆಗಲ್ಲ, ಇನ್ಸ್ಟೆಂಟ್ಲಿ ಹೂ ಅನ್ಬೇಕಂತೂ ಹಾಗೆ ಮಾಡಿದೆ ನಾನು. ಐ ಇನ್ಸ್ಟೆಂಟ್ಲಿ ಸೆಟ್ ಎಸ್. ಆ್ಯಂಡ್ ವೆಲ್ I think I've made the best decision after doing this movie. It's such an incredible team. ಎಲ್ಲರೂ ಇಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಎಸ್ಪೆಷಲಿ ಸರ್ ಅಥರ್ವ ಅವರಂತೂ ಎಲ್ಲದರಲ್ಲಿ ಇರುತ್ತಾರೆ. he acts amazingly. He is talented, he's hard working. At the same time, he also was looking around, ಎಲ್ಲರೂ is everybody okay? Is everybody getting everything that's required for this shot, or is everybody fed well? ಅದೆಲ್ಲ. ಸೊ ತುಂಬ ಹಾರ್ಡ್ ವರ್ಕಿಂಗ್, ತುಂಬ ಡೆಡಿಕೇಟೆಡ್, ತುಂಬ ಸಿನ್ಸಿಯರ್ ಇದ್ದಾರೆ. ಆ್ಯಂಡ್ ಐ ವಿಶ್ ಹಿಮ್ ಇನ್ಕ್ರೆಡಿಬ್ಲಿ ಲಾಟ್ ಆಫ್ ಸಕ್ಸಸ್ ಇನ್ ದಿಸ್ ಫೀಲ್ಡ್ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಅ ಲವ್ಲಿ ಎಡಿಟ್. ನಾನೇ ನೋಡಿಕೊಂಡೆ, ನನಗೂ ತುಂಬ ಚೆನ್ನಾಗಿ ಅನಿಸ್ತು. ಇಟ್ ವಾಸ್ ಸೋ ಗುಡ್ ಟು ಸಿ. ಚೆನ್ನಾಗಿ ಕಾಣ್ತಾ ಇದ್ದೀನಿ. ಇಟ್ಸ್ ಓಕೆ, ಐ ಕ್ಯಾನ್ ಲುಕ್ ಫಾರ್ವರ್ಡ್ ಫಾರ್ ಮೋರ್ ಆಫ್ ದೀಸ್ ಅಂತ. And to all the producers out there, thank you so much. Like Athar our friends ಎಲ್ಲರೂ ಅವ್ರನ್ನ ತುಂಬ ಕಂಫರ್ಟೇಬಲ್ ಫೀಲ್ ಮಾಡಿಸೋರು ಎಲ್ಲ ಹೋಲ್ ಜರ್ನಿನಲ್ಲಿ. ಸೊ ಇಟ್
we clearly know that it's not just one person's hard work, right? It is a collective work. So every frame, every note, every emotion, it is a collective representative of incredible team here. So I feel I'm very grateful and blessed to be part of this team. And moreover, actually first ಹೇಳಬೇಕಿತ್ತು, ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ ಸರ್, ಅರುಣ್ ಸರ್, ಪವನ್ ಸರ್, ಚೇತನ್ ಸರ್, ಸತ್ಯ ಸರ್, ಸುಧೀರ್ ಸರ್, ಸಾರಿ, ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ. ನೀವೆಲ್ಲ ಬಂದು ಮೀಡಿಯಾ ಎಸ್ಪೆಷಲಿ ಥ್ಯಾಂಕ್ ಯು ಸೋ ಮಚ್. ನಾನು ಐಮ್ ಆ್ಯಕ್ಚುಲಿ ವೆರಿ ಓವರ್ವೆಲ್ಮ್ಡ್. ಸ್ವಲ್ಪ ಇಂಗ್ಲೀಷ್ ಬರುತ್ತೆ, ನರ್ವಸ್ ಇದ್ದಾಗ ಇಂಗ್ಲೀಷ್ ಹೆಚ್ಚಿಗೆ ಮಾತಾಡ್ತೀನಿ, ಬಟ್ ಫರ್ಗಿವ್ ಮೀ. ನಾನು ಇನ್ನೂ ಕನ್ನಡ ಸ್ವಲ್ಪ ಕಂಫರ್ಟೇಬಲ್ ಆದಾಗ ಕನ್ನಡ ಹೆಚ್ಚಿಗೆ ಮಾತಾಡೋದು ಸ್ಟಾರ್ಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಈಚ್ ಒನ್ ಆಫ್ ಯು. ಐ ಆಮ್ ವೆರಿ ಹ್ಯಾಪಿ ಹಿಯರ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಸಿ ಆಲ್ ಆಫ್ ಯು ಹಿಯರ್. ಥ್ಯಾಂಕ್ ಯು ಸೋ ಮಚ್. ಕಲಬುರ್ಗಿ ಅವರಿಗೆ ಕನ್ಫ್ಯೂಸ್ ಆಯ್ತು, ಶೆಟ್ಟಿ ಅಂತ ಇದೆ, ಕಲಬುರ್ಗಿ ಅಂತ ಇಲ್ಲ. ಇದೆ. ಸೊ ಬೇಸಿಕ್ಲಿ ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್, ಓದಿದ್ನ ಆಸ್ಟ್ರೇಲಿಯಾನಲ್ಲಿ. ಬಟ್ ನಾನು ಸಣ್ಣಕ್ಕಿದ್ದಾಗಿಂದು ನಂದು ನನಗೆ ಯಾವಾಗೂ ಇಂಟ್ರೆಸ್ಟ್ ಇತ್ತು, ಆ್ಯಕ್ಟಿಂಗ್, ಡ್ಯಾನ್ಸ್ ಅದೆಲ್ಲದಾಗ. ಸೊ ಅವಾಗಿಂದ ನಾನು ಯಾವಾಗೂ ಕಂಟಿನ್ಯೂ ಮಾಡ್ಕೋತೇ ಬಂದಿದ್ದೆ. ಬಟ್ ಸ್ಕೂಲ್ನಲ್ಲಿ ಐ ವಾಂಟೆಡ್ ಟು ಫೋಕಸ್ ಮೋರ್ ಆನ್ ಸ್ಟಡೀಸ್. ಅದಾದಮೇಲೆ ಮುಗಿಸೋದಾದ್ಮೇಲೆ ಮತ್ತೆ ಐ ವಾಂಟೆಡ್ ಗಿವ್ ಇಟ್ ಟ್ರೈ. ಟ್ರೈನಿಂಗ್, ಎಸ್ ಸರ್. ನಾನು ಟ್ರೈನಿಂಗ್ ಅಂತಂದರೆ ಐ ಹ್ಯಾವ್ ಬಿನ್ ಟು ಥಿಯೇಟರ್. ಇನ್ ಆಸ್ಟ್ರೇಲಿಯಾನೂ ಹೋಗಿದ್ದಾಗ ಸೈಡ್ ಆ್ಯಸ್ ವೀಕೆಂಡ್ನಲ್ಲಿ ನಾನು ಥಿಯೇಟರ್ ತೊಗೊಂಡಿದ್ದು. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ನಾನು ಹೈದ್ರಾಬಾದ್ನಲ್ಲಿ ಇರ್ತೀನಿ. ಸೊ ಅಲ್ಲಿನೂ ನಾನು ಥಿಯೇಟರ್ಸ್ ಮಾಡೀನಿ. ಸೊ ಕಂಟಿನ್ಯೂಸ್ಲಿ ಐ ಹ್ಯಾವ್ ಬಿನ್ ಡೂಯಿಂಗ್ ದಿಸ್ ವರ್ಕ್ಶಾಪ್ಸ್ ಆ್ಯಂಡ್ ಎವ್ರಿಥಿಂಗ್ ಟು ಕೀಪ್ ಅದು ಒಂದು ಆ್ಯಕ್ಟಿಂಗ್ ಸ್ಕೋಪ್. ಓಕೆ, ಅಜಯ್ ಅವರು. ಬೇಡ ಸರ್, ನನ್ನ ಕೆಲಸನೇ ಮಾತಾಡಿದೆ ಅಂತೀರಾ? ಥ್ಯಾಂಕ್ ಯು ಅರ್ಜುನ್ ಸರ್, ಪವನ್ ಸರ್, ಮತ್ತು ಚೇತನ್ ಸರ್, ಆ್ಯಂಡ್ ಸತ್ಯಭಾಯ್, ಆ್ಯಂಡ್ ಸುಧೀರ್ ಸರ್ ಬಂದಿದ್ದಕ್ಕೆ. ಜಾಸ್ತಿ ಏನು ಮಾತಾಡೋಕ್ಕೋಗಲ್ಲ, ಸೊ ಎಲ್ಲ ನೋಡಿದ್ದೀರಾ. ಸೊ ವಿ ಪುಟ್ ಅ ಲಾಟ್ ಆಫ್ ಎಫರ್ಟ್ ಇನ್ ಬ್ರಿಂಗಿಂಗ್ ದಿಸ್ ವಿಡಿಯೋ. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್, ನಿಮ್ಮ ಕೆಲಸ ಭರ್ಜರಿ ಮಾತಾಡಿದೆ.